ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸು ವಿತೌಟ್ ಲೈನಿಂಗು ಬ್ಲೌಸು ಕಟ್ಟಿಂಗು ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಬ್ಲೌಸ್ ಪೀಸು ಈ ರೀತಿ ಇದೆ. ಇದು ಬಿಗ್ ಸೈಜು ಚೆಸ್ಟ್ ಸುತ್ತಳತೆ ಬಂದು 50 ಇದೆ. ಅದಕ್ಕೋಸ್ಕರ ಇವರು 1.5 ಮೀಟ್ರು ಕ್ಲಾತ್ ತಂದು ಕೊಟ್ಟಿದ್ದಾರೆ. ಈ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ಇಲ್ಲಿ ಎಡ್ಜಸ್ಸು ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದು ಕಟ್ಟಿಂಗ್ ಮಾಡುವಾಗಲೇ ಅಂಗಡಿಯಿಂದ ತಂದಾಗ ನಮಗೆ ಈಕ್ವಲ್ ಇರೋದಿಲ್ಲ, ಅದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು ಇಲ್ಲಿಂದ ಮೇಲೆ ಇದು ಲೈನಿಂಗ್ ಇಲ್ಲದೆ ಇರೋದ್ರಿಂದ ಫೋಲ್ಡಿಂಗ್ ಕೊಡಬೇಕಾಗುತ್ತಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ 2.5 ಇಂಚು ಕ್ಲಾತ್ ತಗೊಳ್ತಿದ್ದೀನಿ. ಫೋಲ್ಡಿಂಗೋಸ್ಕರ 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ಫೋಲ್ಡಿಂಗ್ ಹೋಗುತ್ತೆ ಇಷ್ಟು ಒಳಗಡೆಗೆ. ಈಗ ಇಲ್ಲಿಂದ ಮೇಲೆ ಬ್ಲೌಸ್ ಲೆಂತನ್ನು ತಗೊಳ್ಳೋಣ. ಬ್ಲೌಸ್ ಲೆಂತು 17 ಇಂಚಿದೆ ಫ್ರೆಂಡ್ಸ್. ಈ ಮಾರ್ಕಿಂದ ಮೇಲಕ್ಕೆ 17 ಇಂಚಿಗೆ ಒಂದು ಮಾರ್ಕನ್ನು ಮಾಡೋಣ. ನಾವೀಗ 17 ಇಂಚು ಇಲ್ಲಿಗೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಒಂದು ಮಾರ್ಕ್ ಹಾಕೋಣ. ಈಗ ಅರ್ಧ ಇಂಚು ಮೇಲೆ ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಒಂದು ಗೆರೆ ಎಳೆಯೋಣ ಈ ರೀತಿ. ಈಗ ಬ್ಲೌಸು ಬ್ಯಾಕು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ, ಇಲ್ಲಿಂದ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು, ಮತ್ತು 2 ಇಂಚು ಒಳಗಡೆಗೆ ಒಂದು ಮಾರ್ಕು, ಇಷ್ಟು ಮಾರ್ಕು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸೈಡು ಸ್ಟಿಚ್ ಇರುತ್ತಲ್ವ, ಅದು ಈ ರೀತಿ ಟೈಟಾಗಿ ಇಟ್ಕೊಂಡು ಈ ಡಾಟ್ಸ್ ಮಾರ್ಕ್ ಹಾಕಿದ್ದೀವಲ್ವ, ಇಲ್ಲಿಂದ ಟೈಟಾಗಿ ಎಳೆದಿಟ್ಬಿಟ್ಟು ಈ ರೀತಿ ಕಂಕ್ಳು ಸ್ಟಿಚ್ ಬಂದಿದೆಯಲ್ಲ ಅಲ್ಲಿಗೊಂದು ಮಾರ್ಕ್ ಹಾಕೋಣ. ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕ್ ಹಾಕೋಣ. ಈಗ ಈ ಮಾರ್ಕ್ಗೆ ಒಂದು ಉದ್ದ ಈ ರೀತಿ ಗೆರೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಫೋಲ್ಡಿಂಗೋಸ್ಕರ ಗೆರೆ ಹಾಕಿದ್ದೀನಿ. ಬ್ಯಾಕು ಹಿಂದ್ಗಡೆ ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಮತ್ತು ಇದು ಆರ್ಮ್ ಡೌನ್ ಬರೋದಕ್ಕೋಸ್ಕರ ಒಂದು ಮಾರ್ಕು, ಇದು ಶೋಲ್ಡರ್ ಮಾರ್ಕು. ಈ 3 ಮಾರ್ಕು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಶೋಲ್ಡರ್ ತಗೊಳ್ಳೋಣ. ಇವ್ರದ್ದು ಚೆಸ್ಟು ಸುತ್ತಳತೆ ಬಂದು 50 ಇಂಚಸ್ ಇದೆ ಫ್ರೆಂಡ್ಸ್. 50 ಇಂಚಸಲ್ಲಿ 4ನೇ ಒಂದು ಭಾಗ ಅಂದರೆ 12.5 ಬರುತ್ತೆ. 12.5ಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿ 12.5 ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ಗೆ ಒಂದು ಮಾರ್ಕು. ಇದು ದೊಡ್ಡ ಅಳತೆ ಇರೋದ್ರಿಂದ ಶೋಲ್ಡರ್ ಬಂದು 8 ಇಂಚು ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, 8 ಇಂಚ್ ತೊಗೊಳ್ತಿದ್ದೀನಿ. ಈ 8 ಇಂಚು ಮತ್ತು ಇಲ್ಲಿ 8.5 ತೊಗೊಳ್ಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಇಲ್ಲಿಂದ 8.5ಗೆ ಒಂದು ಮಾರ್ಕ್ ಹಾಕಬೇಕು. ಈ 8.5ಗೆ ಹಾಕಿದ್ದೀವಲ್ವ, ಈ ಮಾರ್ಕು ಮತ್ತು ಈ ಮಾರ್ಕ್ನ ಸೇರಿಸ್ತಾ ಒಂದು ಲೈನ್ ಹಾಕಬೇಕು. ಮತ್ತು ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಆರ್ಮ್ ಶೇಪ್ ಕೊಡೋಣ. ಇದು 12.5 ಇಂಚ್ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಈ ರೀತಿ ಸೇರಿಸ್ತಾ ಒಂದು ಮಾರ್ಕನ್ನು ಹಾಕೋಣ. ಈಗ ಇವರ ಅಳತೆ ಬ್ಲೌಸಲ್ಲಿ ಇದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ನೋಡಿ, ಶೋಲ್ಡರ್ ಸ್ಟಿಚ್ಚು ಮತ್ತು ಈ ಕಂಕುಳ ಹತ್ರ ಸ್ಟಿಚ್ ಇರುತ್ತಲ್ವ, ಇದನ್ನು ಈ ರೀತಿ ಟೈಟಾಗಿ ಇಟ್ಕೊಂಡು ಮೇಲೆ ಅರ್ಧ ಇಂಚ್ ಬಿಟ್ಟು ಆ ಲೈನ್ ಪಕ್ಕದಲ್ಲಿ ಈ ರೀತಿ ನಾವು ಚೆಕ್ ಮಾಡ್ಕೋತಾ ಬರಬೇಕು ಫ್ರೆಂಡ್ಸ್. ನೋಡಿ, ಕರೆಕ್ಟಾಗಿ ಬರ್ತಿದೆ, ಮಾರ್ಕ್ ಕರೆಕ್ಟಾಗಿ ಬರ್ತಿದೆ. ಈಗ ಈ ಮಾರ್ಕು ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಆಯಿತು ನಮಗೆ. ಇದು ಕನ್ಫರ್ಮ್ ಆದಮೇಲೆ ನೋಡಿ, ಈ ಮಾರ್ಕು ಮತ್ತು ಈ ಡಾಟ್ಸ್ಗೆ ಹಾಕಿರ್ತೀವಲ್ವ ಮಾರ್ಕು, ಈ ಮಾರ್ಕ್ನ ಒಂದು ಗೆರೆ ಹಾಕಿ ಸೇರಿಸೋಣ. ಮತ್ತು ಈ ಮಾರ್ಕ್ನ ಸೇರಿಸೋಣ. ಇದಿಷ್ಟು ಆದಮೇಲೆ ನೆಕ್ಕು ಬಿಡ್ತು ತಗೊಳ್ಳೋಣ. ಈಗ ಇವ್ರದ್ದು ಶೋಲ್ಡರ್ ಬಂದು ರೆಡಿ 3.5 ಇಂಚಿದೆ. ಇಲ್ಲಿ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ, ಮತ್ತು ಅಲ್ಲಿಂದ 3.5 ಇಂಚು ರೆಡಿಗೆ ಬೇಕು, ಮತ್ತು ಪೈಪಿಂಗೋಸ್ಕರ ಒಂದು 1/4 ಇಂಚು. ಇಷ್ಟು ಶೋಲ್ಡರ್ ನಮಗೆ ರೆಡಿ ಬೇಕು.
1/4 ಇಂಚ್ ಪೈಪಿಂಗೋಸ್ಕರ ಮತ್ತು ಅರ್ಧ ಇಂಚು ಸ್ಲೀವ್ ಅಟ್ಯಾಚಿಂಗೋಸ್ಕರ. ಇನ್ನು ಉಳಿದಿದ್ದು ನೋಡಿ 3.5 ಇಂಚಿದೆ, ಅದು ನೆಕ್ ವಿಡ್ತ್ಗೆ ಸಿಗುತ್ತೆ ನಮಗೆ. ಇವ್ರದ್ದು ಬ್ಯಾಕ್ ಡೀಪು ತುಂಬ ಕಡಿಮೆ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಅವ್ರ ಅಳತೆ ಬದಲು ಎಷ್ಟಿದ್ರೆ ಅಷ್ಟೇ ನಾನು ಕಟ್ ಮಾಡ್ತಿದ್ದೀನಿ, ಅಷ್ಟೇ ಬೇಕಂತೆ ಅವರಿಗೆ. ಕೆಳಗಡೆಯಿಂದ 12.5 ಇಂಚು ಕ್ಲಾತ್ ಅವ್ರಿಗೆ ಬೇಕು. 12.5 ಇಂಚ್ಗೆ ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ತೀವಲ್ವ ಆ ಗೆರೆಯಿಂದ ತಗೊಂಡಿದ್ದೀನಿ. ತಗೊಂಡು 12.5 ಒಂದು ಮಾರ್ಕ್ ಹಾಕಿದ್ದೀನಿ, 1/4 ಇಂಚು ಪೈಪಿಂಗೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ. ನೋಡಿ ಇಷ್ಟೇ ಇವ್ರಿಗೆ ಡೀಪ್ ಬೇಕಂತೆ. ಇದು ನೋಡಿ 5 ಇಂಚ್ ಇದೆ. ಇಲ್ಲಿಂದ 12.5ಗೆ ಇಲ್ಲೊಂದು ಮಾರ್ಕ್ ಹಾಕಿದ್ದೀನಿ, ಮತ್ತು 1/4 ಇಂಚು ಪೈಪಿಂಗೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ. ಈ ಮಾರ್ಕ್ನ ಈ ರೀತಿ ಶೇಪ್ ಕೊಡೋಣ. ಈಗ ರೌಂಡ್ ಶೇಪು ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನೆಕ್ಕು ಇವರಿಗೆ ಇಷ್ಟೇ ಡೀಪ್ ಸಾಕು ಅಂದಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ರೌಂಡಾಗಿ ಶೇಪ್ ಕೊಟ್ಟಿದ್ದೀನಿ. ಇದು ಈಗ ಮಾರ್ಕಿಂಗು ಮುಗೀತು, ಬ್ಯಾಕು ಕಟ್ ಮಾಡೋಣ. ಈಗ ಬಿಗಿನರ್ಸು ಫಸ್ಟು ಈ ಬ್ಲೌಸು ಕಟ್ಟಿಂಗ್ನ ಕಲ್ತ್ಕೊಳ್ಳಿ ಫ್ರೆಂಡ್ಸ್, ಆಗ ನಿಮಗೆ ಲೈನಿಂಗ್ ಬ್ಲೌಸು ಈಸಿಯಾಗಿ ಅರ್ಥ ಆಗುತ್ತೆ. ಈ ಬ್ಲೌಸಲ್ಲಿ ಲೈನಿಂಗ್ ಇಲ್ಲದೆ ಇರೋದ್ರಿಂದ ನಿಮಗೆ ಸ್ಟಿಚಿಂಗೂ ಈಸಿ ಆಗುತ್ತೆ. ಈಗ ಇಲ್ಲಿ ಒಂದು ಮ್ಯಾಚ್ ಕೊಡೋಣ, ಮತ್ತು ಇಲ್ಲೊಂದು ಮ್ಯಾಚು. ಇದಿಷ್ಟು ಬ್ಯಾಕ್ ಕಟ್ಟಿಂಗು. ಈಗ ಫ್ರಂಟ್ ಕಟ್ ಮಾಡೋಣ ಫ್ರೆಂಡ್ಸ್. ಈಗ ನೋಡಿ ಡಾಟ್ಸು ಬ್ಯಾಕಲ್ಲಿ ಅರ್ಥ ಆಗಿಲ್ಲ ಅನ್ನೋರಿಗೋಸ್ಕರ ಹಾಕ್ತಿದ್ದೀನಿ, ಇಲ್ಲಾಂದರೆ ಇದು ಹಾಕೋ ಅವಶ್ಯಕತೆ ಇಲ್ಲ, ಸ್ಟಿಚಿಂಗಲ್ಲೇ ನಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಶೋಲ್ಡರ್ ಮಧ್ಯದಿಂದ ತಗೊಂಡು ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕು. ಇದು ಬ್ಯಾಕ್ ಡಾಟ್ಸ್ಗೋಸ್ಕರ. ಇದು ನಾವು ಸ್ಟಿಚಿಂಗ್ ಮಾಡುವಾಗಲೇ ಶೋಲ್ಡರು ಸೆಂಟ್ರ್ ತಗೊಂಡು ಸ್ಟಿಚಿಂಗನ್ನು ಹಾಕ್ಕೊಳ್ತೀವಿ, ಅದಕ್ಕೋಸ್ಕರ ಮಾರ್ಕ್ ಹಾಕಿಲ್ಲಂದ್ರೂ ಪರವಾಗಿಲ್ಲ, ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಡಾಟು. ಈಗ ಫ್ರಂಟ್ ಕಟ್ ಮಾಡೋಣ ನೋಡಿ. ಈಗ ಲೈನಿಂಗ್ ಕ್ಲಾತ್ ಟರ್ನ್ ಮಾಡಿಕೊಂಡು ಓಪನ್ ಸೈಡ್ ನನ್ನ ಕಡೆಗೆ ಹಾಕ್ಕೊಂಡು ಫೋಲ್ಡಿಂಗ್ ಸೈಡು ನನಗೆ ಆಪೋಸಿಟ್ ಹಾಕ್ಕೊಂಡಿದ್ದೀನಿ ಫ್ರಂಟ್ಗೋಸ್ಕರ ಮಾರ್ಕ್ ಹಾಕೋದಕ್ಕೆ. ನೋಡಿ ಫ್ರಂಟು ಈ ರೀತಿ ನಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಸ್ಲೀವ್ ಎಲ್ಲ ತೊಗೊಳ್ಬೇಕು, ಅದಕ್ಕೋಸ್ಕರ ನಾನು ಇನ್ನು ಎಷ್ಟು ಮೇಲೆ ಆಗುತ್ತೋ ಅಷ್ಟು ಮೇಲೆನೂ ಜರುಗಿಸ್ಕೊಳ್ತಾ ಇದ್ದೀನಿ. ಕ್ಲಾತು ಶಾರ್ಟೇಜ್ ಆಗುತ್ತೆ, ಇಲ್ಲಾಂದರೆ ಇಲ್ಲಿ ನಾವು ಫೋಲ್ಡ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಇಲ್ಲಿಗೆ ಬ್ಯಾಕ್ ಬರುತ್ತಲ್ವ ಅಲ್ಲಿಗೆ ಒಂದು ಮಾರ್ಕ್ ಹಾಕೋಣ. ಇನ್ನು ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಳ್ಳೋಣ, ಎಲ್ಲ ಬ್ಲೌಸ್ಗೂ ಹಾಕೊಳ್ಳೋ ಥರನೇ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇಲ್ಲಿ ಚೆಸ್ಟ್ ಪಾಯಿಂಟ್ಗೆ ಒಂದು ಡಾಟ್ ಇಟ್ಕೊಳ್ಳೋಣ, ಮತ್ತು ಇಲ್ಲಿ ನೆಕ್ ಪಾಯಿಂಟ್ಗೆ ಒಂದು ಡಾಟ್ ಇಟ್ಕೊಳ್ಳೋಣ. ಇದಿಷ್ಟು ಆದಮೇಲೆ ಇದು ತೆಗೆದುಬಿಡೋಣ. ಈಗ ನೆಕ್ಕು ಸೆಟ್ ಮಾಡ್ಕೊಳ್ಳೋಣ. ನೋಡಿ ಇದು ಶೋಲ್ಡರ್ ಸ್ಟಿಚ್ ಇದೆಯಲ್ವ, ಆ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿ ಅರ್ಧ ಇಂಚು ಕೆಳಗಡೆಗೆ, ಈ ಮಾರ್ಕಿಂದ ಅರ್ಧ ಇಂಚು ಕೆಳಗಡೆಗೆ ಇಟ್ಟು ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು 1/4 ಇಂಚಷ್ಟು ಕ್ಲಾತ್ ಬಿಟ್ಟು ಪೈಪಿಂಗೋಸ್ಕರ ನಾವು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ ಮಾರ್ಕಿಂಗ್ ಆಯಿತು. ಈಗ ಇಲ್ಲಿಂದ ಕೆಳಗಡೆಗೆ ತಗೊಳ್ಳೋಣ ಮೆಜರ್ಮೆಂಟು. ನೋಡಿ ನೆಕ್ ಹತ್ರದಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚಿಂಗ್ಗೆ 4.5 ಇದೆ. ಈ 4.5 ಇಂಚು ಇಲ್ಲಿ ತಗೊಳ್ಳೋಣ ನಾವು. 1/4 ಇಂಚು ಪೈಪಿಂಗೋಸ್ಕರ ಬಿಟ್ಟು ಮತ್ತು 4.5ಗೆ 1 ಇಂಚ್ ಆ್ಯಡ್ ಮಾಡಿ 5.5 ತಗೊಳ್ಳೋಣ. 1 ಇಂಚ್ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ, ಅರ್ಧ ಇಂಚು ಡಾಟ್ಸ್ಗೋಸ್ಕರ. 1 ಇಂಚ್ ಆ್ಯಡ್ ಮಾಡಿ ಒಂದು ಮಾರ್ಕ್ ಹಾಕೋಣ. ಇವರ ಅಳತೆ ಬ್ಲೌಸಲ್ಲಿ ಡಾಟ್ ಪಾಯಿಂಟು 12.5 ಇಂಚಿದೆ. ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚು ಮೇಲೆ ಬಿಟ್ಟು ಪೈಪಿಂಗ್ ಶೋಲ್ಡರ್ ಅಟ್ಯಾಚಿಂಗ್ ಹೋಗುತ್ತಲ್ವ, ಅದಕ್ಕೋಸ್ಕರ ಅರ್ಧ ಇಂಚ್ ಬಿಟ್ಟು ಟೇಪ್ ಇಟ್ಟು ನೋಡಿ 12.5ಗೆ ಒಂದು ಮಾರ್ಕ್ ಹಾಕೋಣ.
12.5 ಮತ್ತೆ ಇವ್ರಿಗೆ ಡಾಟ್ ಪಾಯಿಂಟ್ ಆದಮೇಲೆ 4 ಇಂಚಸ್ ಇದೆ ಕೆಳಗಡೆಗೆ, 4 ಇಂಚ್ಗೆ 1 ಮಾರ್ಕ್ ಹಾಕೋಣ. ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ 1 ಮಾರ್ಕ್ ಹಾಕಿ ಈ ರೀತಿ ಲೈನ್ ಹಾಕ್ಕೊಳ್ಳೋಣ. ಮತ್ತು ನೋಡಿ ಈ ಕಡೆಗೆ ಇದು ಬಿಗ್ ಸೈಜ್ ಆಗಿರೋದ್ರಿಂದ 1/4 ಇಂಚು, ಈ ಕಡೆಗೆ 1/4 ಇಂಚು ಮಾರ್ಕ್ ಹಾಕ್ಬಿಟ್ಟು ಈ ರೀತಿ ಒಂದು ಗೆರೆ ಹಾಕ್ಕೊಳ್ಳೋಣ. ಈಗ ಈ ಗೆರೆನ ಈ ರೀತಿ ಸೇರಿಸೋಣ. ಮತ್ತು ಈ ಪಾಯಿಂಟು ಮತ್ತು ಈ ಪಾಯಿಂಟು ಸೇರಿಸೋಣ ಹೀಗೆ. ಮತ್ತೆ ನೋಡಿ ಈಗ ಈ ರೀತಿ ಟೈಟಾಗಿ ಎಳೆದಿಟ್ಬಿಟ್ಟು ಸೈಡ್ ಸ್ಟಿಚ್ ಇದೆಯಲ್ವ, ಇದು ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ, ಇಲ್ಲಿಂದ ಈ ಕಂಕುಳು ಸ್ಟಿಚ್ ಇದೆಯಲ್ವ ಇಲ್ಲಿಗೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಈ ಕಡೆ ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚು ಮತ್ತು ಡಾಟ್ಸ್ ಇದೆ, ಆ ಡಾಟ್ಸ್ಗೋಸ್ಕರ ಅರ್ಧ ಇಂಚು ಮತ್ತು ಸ್ಟಿಚಿಂಗೋಸ್ಕರ ಅರ್ಧ ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ನ ಸೇರಿಸ್ತಾ ಒಂದು ಲೈನ್ ಎಳೆಯೋಣ. ಈಗ ನೋಡಿ ಅಳತೆ ಬ್ಲೌಸ್ ತಗೊಂಡು ಇಲ್ಲಿ ಒಂದು ಫೋಲ್ಡಿಂಗ್ ಬಿಡೋದಕ್ಕೋಸ್ಕರ ಒಂದು ಅರ್ಧ ಇಂಚು ಬಿಟ್ಟು ಕ್ಲಾತು ಈ ರೀತಿ ಇಟ್ಬಿಟ್ಟು ಇಲ್ಲಿ ತನಕ ಬ್ಲೌಸ್ ಇದೆ ನಮಗೆ, ಒಳಗಡೆ ಈ ಡಾಟ್ ಹಿಡಿತೀವಲ್ಲ ಇದಕ್ಕೋಸ್ಕರ ಇಲ್ಲಿ ಕ್ಲಾತು ನಮಗೆ ಮಾರ್ಕ್ ಹಾಕೊಳ್ಳೋಣ ಎಷ್ಟಕ್ಕೆ ಬೇಕು ಅಂತ. ಮತ್ತು ಈ ಮಾರ್ಕು ಸೇರಿಸಿ ಒಂದು ಲೈನ್ ಹಾಕೋಣ. ಈಗ ಚೆಸ್ಟು 12.5 ಇದೆಯಾ ಅಂತ ಚೆಕ್ ಮಾಡೋಣ. ಕರೆಕ್ಟಾಗಿ 12.5ಗೆ ಇಲ್ಲಿಗೆ ಬರ್ತಿದೆ. ನಾವಿಲ್ಲಿ ಡಾಟ್ಸ್ ತೆಗಿತೀವಲ್ವ ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಇಲ್ಲಿ ಹೋಗುತ್ತೆ, ಮತ್ತು ಇದು 2 ಇಂಚು ಕ್ಲಾತ್ ಒಳಗಡೆ ಸಿಗುತ್ತೆ. ಈಗ ಇಲ್ಲಿ ಫ್ರಂಟ್ ಶೇಪ್ ಹಾಕೋಣ ಫ್ರೆಂಡ್ಸ್. ಸ್ಲೀವ್ಗೆ ಫ್ರಂಟ್ ಶೇಪು ನೋಡಿ ತುಂಬ ಬೇಡ, ಒಂದು ಅರ್ಧ ಇಂಚಷ್ಟು ಇಲ್ಲಿ ಬರೋಷ್ಟಕ್ಕೆ ಅರ್ಧ ಇಂಚ್ ಇರಬೇಕು. ನಮಗೆ ಇಲ್ಲಿ ಹೋಗ್ತಾ ಹೋಗ್ತಾ 1/4 ಇಂಚಷ್ಟು ಆಗಿ ಕಡಿಮೆ ಆಗಬೇಕು. ನೋಡಿ ಇಷ್ಟು ಮಾರ್ಕು ಹಾಕಿದ್ರೆ ಸಾಕಾಗುತ್ತೆ ಫ್ರಂಟ್ಗೆ. ಈಗ ಇಲ್ಲಿ ಡಾಟ್ ಹಾಕೋಣ. ಇದೆರಡರ ಮಧ್ಯಕ್ಕೆ ಒಂದು ಡಾಟ್ ಹಾಕೋಣ. ಮತ್ತು ಇದಕ್ಕೆ ಆಪೋಸಿಟಾಗಿ ಇಲ್ಲಿಂದ ಒಂದು ಡಾಟು ಬರುತ್ತೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. 4th ಡಾಟು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಇದು ಫ್ರಂಟು ಮಾರ್ಕಿಂಗ್ ಆಯಿತು. ಯಾವ ರೀತಿ ಕಾಣ್ತಿದೆ ಅಂತ ನೋಡಿ ಫ್ರೆಂಡ್ಸ್. ಈಗ ಫ್ರಂಟ್ ಮಾರ್ಕಿಂಗ್ ಆಗಿದೆ. ಈಗ ಇದನ್ನ ಕಟ್ ಮಾಡೋಣ. ಇದು ಕ್ಲಾತು 1.5 ಮೀಟ್ರ್ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇವ್ರಿಗೆ ಆಗ್ತಿದೆ. ಕಡಿಮೆ ಕ್ಲಾತ್ ಇದ್ದರೆ ಆಗ್ತಾ ಇರಲಿಲ್ಲ ಇವ್ರಿಗೆ ಸ್ಯಾರಿಯಲ್ಲಿ ಬರೋ ಬ್ಲೌಸ್ ಪೀಸಸ್ ಎಲ್ಲ ಆಗೋದಿಲ್ಲ. ಅದಕ್ಕೆ ಇವರು ಸಪ್ರೇಟಾಗಿ ತಗೊಂಡ್ಬಿಡ್ತಾರೆ ಕ್ಲಾತು. ಯಾವ ಸ್ಯಾರಿನಲ್ಲೂ ಇವ್ರು ಬ್ಲೌಸಸ್ನ ಸ್ಟಿಚ್ ಮಾಡಿಸೋದಿಲ್ಲ. ಮತ್ತು ಇದು ದೊಡ್ಡ ಸೈಜ್ ಇರೋದ್ರಿಂದ ನಮಗೆ ಟೈಮೂ ತಗೊಳುತ್ತೆ. ಬ್ಲೌಸು ಕಟ್ಟಿಂಗೂ ಟೈಮ್ ತಗೊಳುತ್ತೆ ಮತ್ತು ಸ್ಟಿಚಿಂಗೂ ತುಂಬಾ ಟೈಮ್ ತಗೊಳುತ್ತೆ. ನಾರ್ಮಲ್ ಬ್ಲೌಸ್ಗಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಇವತ್ತು. ಇದಿಷ್ಟು ಆದಮೇಲೆ ಕಟ್ಟಿಂಗ್ ಆದಮೇಲೆ ನೋಡಿ ಮ್ಯಾಚ್ ಈ ರೀತಿ ಕೊಡೋಣ. ಇದು ಉಲ್ಟಾ ಸೀದಾ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿರಬೇಕು. ಮತ್ತು ಸ್ಟಿಚ್ಚಿಂಗು ಮಾಡುವಾಗಲೂ ಅಷ್ಟೇ ಇದು ಉಲ್ಟಾ ಸೀದಾ ನೋಡ್ಕೋಬೇಕು. ಇದು ರಫ್ ಮಾಡಿ 2 ಕಡೆಗೂ ಮಾರ್ಕ್ ಹಾಕ್ಕೊಳ್ಬೇಕು. ಈಗ ನೋಡಿ ಫ್ರೆಂಡ್ಸ್, ಉಲ್ಟಾ ಮಾಡಿ ಒಳಗಡೆಗೆ ಡಾಟ್ಸ್ಗೆ ಮಾರ್ಕ್ ಹಾಕಿದ್ದಾಯಿತು. ಉಲ್ಟಾನಲ್ಲೇ ನಾವು ಸ್ಟಿಚ್ ಮಾಡೋದ್ರಿಂದ ಉಲ್ಟಾದಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ 4 ಫೋಲ್ಡಿಂಗ್ ಹಾಕಿದ್ದೀನಿ. ಈ ಸ್ಲೀವು ಕಟ್ಟಿಂಗ್ ಆದಮೇಲೆ ಉಳಿದಿದ್ದ ಕ್ಲಾತಲ್ಲಿ ನಾನು ಕ್ರಾಸ್ ಬೆಲ್ಟು ಮತ್ತು ಪೈಪಿಂಗ್ಗೆ ಕ್ಲಾತ್ ತಗೊಳ್ತೀನಿ. ಇದು 4 ಫೋಲ್ಡಿಂಗು ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಈಕ್ವಲ್ ಆಗಿ ಒಂದು ಮಾರ್ಕ್ ಹಾಕೋಣ. ಈಗ ಈ ಎಡ್ಜಸ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿಬಿಡೋಣ ಫ್ರೆಂಡ್ಸ್. ಇದು ನಮಗೆ ಈಕ್ವಲ್ ಆಗಿದ್ದರೆ ಕಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಾವು ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಇಂಚು ಎಕ್ಸ್ಟ್ರಾ ನಾವು ತಗೊಳ್ಬೇಕಾಗುತ್ತೆ.
1.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿ ಈ ರೀತಿ ಅರ್ಧ ಇಂಚಿಗೆ ಒಂದು ಸಲ ಫೋಲ್ಡ್ ಮಾಡ್ತೀವಿ, ಮತ್ತು 1 ಇಂಚಿಗೆ ಒಂದು ಸಲ ಫೋಲ್ಡ್ ಮಾಡ್ತೀವಿ. ಅದಕ್ಕೋಸ್ಕರ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಈಗ ಇಲ್ಲಿಂದ ಮೇಲಕ್ಕೆ ಲೆಂತ್ ತಗೊಳ್ಳೋಣ. ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಟೈಟಾಗಿ ಎಳೆದು ಲೆಂತ್ ಇಲ್ಲಿಗೆ ಈ ಸ್ಟಿಚ್ಗೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಹಾಕೋಣ. ಇದು ಫೋಲ್ಡಿಂಗ್ ಮಾಡ್ತೀವಲ್ಲ ಫ್ರೆಂಡ್ಸ್, ಇದು ಬಿಗಿನರ್ಸ್ಗೆ ಅರ್ಥ ಆಗಲ್ಲ ಅಂತ ಒಂದು ಲೈನ್ ಹಾಕಿ ತೋರಿಸ್ತಿದ್ದೀನಿ. ಇಷ್ಟು ಫೋಲ್ಡ್ ಆಗಿರುತ್ತೆ ಒಳಗಡೆಗೆ, ಅದಕ್ಕೋಸ್ಕರ ಇಲ್ಲಿ ಒಂದು ಈ ರೀತಿ ಲೈನ್ ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಇಟ್ಬಿಟ್ಟು ಸ್ಲೀವ್ ರೌಂಡು ಕೆಳಗಡೆ ಎಷ್ಟು ಬೇಕು ಅಂತ ಟೈಟಾಗಿ ಎಳೆದಿಟ್ಟು ತಗೊಳ್ಳೋಣ. ಇಲ್ಲಿಗೆ ಸ್ಲೀವ್ ರೌಂಡ್ ಬೇಕು, ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಇಷ್ಟು ಎಕ್ಸ್ಟ್ರಾ ಬೇಕು. ಮತ್ತು ಇದಿಷ್ಟು ಆದಮೇಲೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಲೀವ್ ರೌಂಡ್ ಇಲ್ಲಿ ನಮ್ಗೆ ಎಲ್ಲಿ ತನಕ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಎಳೆದುಬಿಟ್ಟು ಈ ರೀತಿ ಇಲ್ಲಿಗೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಮೇಲೆ ಒಂದು ಮಾರ್ಕು, ಮತ್ತು ಇದು ಒಳಗಡೆ ಕ್ಲಾತ್ ಬಿಡ್ತೀವಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಮಾರ್ಕ್ ಹಾಕಿ ಇಲ್ಲಿಗೆ ಸ್ಟಿಚ್ ಬರುತ್ತೆ. ಈಗ ಇದು ಶೇಪ್ ಕೊಡೋಣ. ಇಲ್ಲಿಂದ 1.5 ಇಂಚಷ್ಟು ಮುಂದೆ ಹೋಗಿ ಆಮೇಲೆ ಸ್ವಲ್ಪ ಸ್ವಲ್ಪ ಬೆಂಡ್ ಆಗಬೇಕು ಪ್ಲೀಸ್. ಈ ರೀತಿ ಬೆಂಡ್ ಆದಮೇಲೆ ಶೇಪು ನೀಟಾಗಿ ತಗೊಳ್ಳೋಣ ನಾವು. ನೋಡಿ ಸ್ಲೀವು ಮಾರ್ಕಿಂಗ್ ಆಯಿತು. ಈಗ ಇದನ್ನ ಕಟ್ ಮಾಡೋಣ. ಕಟ್ ಮಾಡಿದಾದಮೇಲೆ ಫ್ರಂಟ್ ಶೇಪು ಆಮೇಲೆ ತೆಗಿಯೋಣ. ಈಗ ಇಲ್ಲಿ ಮಧ್ಯಕ್ಕೊಂದು ನ್ಯಾಚು, ಮತ್ತು ಇಲ್ಲಿ ಈ ಪಾಯಿಂಟ್ಗೆ ಒಂದು ನ್ಯಾಚ್ ಹಾಕಿದಾದಮೇಲೆ ಇದು ಉಲ್ಟಾ ಸೀದಾ ಇದೆಯಲ್ವ, ಅದಕ್ಕೋಸ್ಕರ ಈ ರೀತಿ ಹಾಕ್ಬಿಟ್ಟು ಮತ್ತೆ ಇದನ್ನು ಒಳಗಡೆಗೆ ಈ ರೀತಿ ಹಾಕಬೇಕು. ನೋಡಿ ಸೀದಾ ಇರೋದು ಔಟ್ ಸೈಡು ನಮಗೆ ಎರಡೂ ಕಡೆ ಸೀದಾ ಕಾಣಬೇಕು. ಹಾಕ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಫ್ರಂಟು ಶೇಪ್ ತೆಗಿಯೋಣ. ನೋಡಿ ಇಲ್ಲಿಂದ ಈ ರೀತಿ ಶೇಪ್ ಇಷ್ಟು ತೆಗೆದ್ರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಇಷ್ಟು ಶೇಪ್ ತೆಗೆದ್ರೆ ಸಾಕಾಗುತ್ತೆ. ಈಗ ಇದು ಕಟ್ ಮಾಡೋಣ. ಕಟ್ ಮಾಡಿದಾದಮೇಲೆ ಇಲ್ಲಿ ಸ್ಲೀವ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ಮ್ಯಾಚ್ ಹಾಕೋಣ. ಸ್ಲೀವ್ ಕಟ್ಟಿಂಗ್ ಮುಗೀತು. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಕ್ರಾಸ್ ಬೆಲ್ಟ್ಗೋಸ್ಕರ 4 ಫೋಲ್ಡಿಂಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಕ್ಲಾತ್ ಆಗುತ್ತೆ, ಇದಿಷ್ಟರಲ್ಲಿ ಪೈಪಿಂಗ್ ಕೊಡ್ಬೋದು, ಅದಕ್ಕೋಸ್ಕರ 4 ಫೋಲ್ಡಿಂಗ್ ತೊಗೊಂಡಿದ್ದೀನಿ. 4 ಫೋಲ್ಡಿಂಗ್ ತೊಗೊಂಡು ನೋಡಿ ಇಲ್ಲಿ ಈ ರೀತಿ ಟಾಪ್ ಆ್ಯಂಡ್ ಬಾಟಮ್ ಈಕ್ವಲ್ ಆಗಿರೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ. ಮಾರ್ಕ್ ಹಾಕಿದಾದಮೇಲೆ ಅವ್ರದ್ದು ಅಳತೆ ಬ್ಲೌಸ್ ತೊಗೊಂಡು ಅರ್ಧ ಇಂಚು ಬಿಟ್ಟು ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋಣ. ಈ ಸ್ಟಿಚಸ್ಗೆ ಒಂದು ಮಾರ್ಕು, ಒಳಗಡೆ ಕ್ಲಾತ್ಗೋಸ್ಕರ ಒಂದು ಮಾರ್ಕು, ಮತ್ತು ಅವ್ರ ಅಳತೆ ಬ್ಲೌಸಲ್ಲಿ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡೋಣ. ಇದು 3.5 ಇದೆ ಅವ್ರದ್ರಲ್ಲಿ, ನಾನು 4.5 ತೊಗೊಳ್ತಿದ್ದೀನಿ. ಯಾಕಂದರೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ಹೋಗುತ್ತೆ, ಅದಕ್ಕೋಸ್ಕರ. ಇಲ್ಲಿ 2.25 ಇದೆ, 3.25 ತೊಗೊಳ್ತಾ ಇದ್ದೀನಿ. ಈ 3.25ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಬೆಲ್ಟು. ಈಗ ಇದನ್ನು ಕಟ್ ಮಾಡೋಣ. ಇನ್ನು ಉಳಿದಿದ್ದ ಕ್ಲಾತಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮತ್ತು ಪೈಪಿಂಗ್ಗೆ ಕ್ಲಾತು ನಮಗೆ ಅಡ್ಜಸ್ಟ್ ಆಗುತ್ತೆ. ಈ ಕ್ಲಾತು ಉಳಿದಿದೆ, ಇದರಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತು ಪೈಪಿಂಗು ಅಡ್ಜಸ್ಟ್ ಆಗುತ್ತೆ. ಕ್ರಾಸ್ ಬೆಲ್ಟ್ ಆಯಿತು ಫ್ರೆಂಡ್ಸ್. ಈಗ ಇದು
ನೋಡಿ ಈ ರೀತಿ ಕ್ರಾಸ್ ಆಗಿರೋ ಕ್ಲಾತು ನೋಡ್ಕೊಂಡು ಈ ಥರ ಎಳೆದು ತಗೊಳ್ಬೇಕು. ಕ್ರಾಸ್ ಆಗಿದೆಯಾ ಚೆಕ್ ಮಾಡಿಕೊಂಡು ಪೈಪಿಂಗೋಸ್ಕರ ಇಲ್ಲಿ ಕ್ರಾಸ್ ಪೀಸು ಕಟ್ ಮಾಡ್ತಾಯಿದ್ದೀನಿ. ಒಂದು ಇಂಚ್ ಅಗಲ ಇದ್ದರೆ ಸಾಕಾಗುತ್ತೆ. ಇವ್ರದ್ದು ನೆಕ್ಕು ಬ್ಯಾಕಲ್ಲಿ ಡೀಪ್ ಕಡಿಮೆನೇ ಇದೆ, ಅದಕ್ಕೋಸ್ಕರ ಇವ್ರಿಗೆ ಇಷ್ಟಿಷ್ಟದು 4 ಪೀಸ್ ಆದರೆ ಆಗುತ್ತೆ. ಎಡ್ಜಸ್ಸು ಈ ರೀತಿ ಕ್ರಾಸಾಗಿ ಒಂದು ಕಟ್ ಮಾಡಿಕೊಂಡ್ರೆ ನಮಗೆ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಕ್ರಾಸ್ ಪೀಸು. ಇದು ನೋಡಿ, ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗಾಗುತ್ತೆ. ಇದು ಡಬಲ್ ಪಟ್ಟಿಗಾಗುತ್ತೆ ಮತ್ತು ಇದು ಸಿಂಗಲ್ ಪಟ್ಟಿ. ಇದು ಸ್ಲೀವು. ಇದು ಕ್ರಾಸ್ ಬೆಲ್ಟು 4 ಸಿಕ್ಕಿದೆ. 4 ಪೀಸಸ್ಸು ಮೇನ್ ಕ್ಲಾತಲ್ಲೇ ಸಿಕ್ಕಿದೆ ನೋಡಿ. ಇದು ಫ್ರಂಟು ಮತ್ತು ಇದು ಬ್ಯಾಕು ನೆಕ್ಕು ಈಗ ಲಾಸ್ಟಲ್ಲಿ ಕಟ್ ಮಾಡ್ತಿದ್ದೀನಿ. ಇವರು ತುಂಬ ಡೀಪ್ ಹಾಕಲ್ಲ, ಅದಕ್ಕೋಸ್ಕರ ಇಷ್ಟೇ ಕಟ್ ಮಾಡ್ತಿದ್ದೀನಿ. ಇದಿಷ್ಟು ಪ್ಲೇನ್ ಬ್ಲೌಸು ಕಟ್ಟಿಂಗ್ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.